2 ಪೂರ್ವಕಾಲ ವೃತ್ತಾಂತ ಅಧ್ಯಾಯ 35. ಯೋಷೀಯನು ಯೆಹೋವನಿಗೋಸ್ಕರ ಯೆರೂಸಲೇಮಿನಲ್ಲಿ ಪಸ್ಕ ಹಬ್ಬವನ್ನು ಆಚರಿಸುವಂತೆ ಮಾಡಿದನು. ಮೊದಲನೆಯ ತಿಂಗಳಿನ 14ನೆಯ ದಿನದಲ್ಲಿ ಪಸ್ಕದ ಕುರಿಗಳನ್ನು ವಧಿಸಿದರು. ಯೋಷೀಯನು ಯಾಜಕರನ್ನು ಅವರವರ ಕೆಲಸಕ್ಕೆ ನೇಮಿಸಿ ಯೆಹೋವನ ಆಲಯದ ಸೇವೆಗಾಗಿ ಅವರನ್ನು ಪ್ರೋತ್ಸಾಹಪಡಿಸಿ ಎಲ್ಲ ಇಸ್ರಾಯೇಲ್ಯರನ್ನು ಉಪದೇಶಿಸತಕ್ಕವರೂ ಯೆಹೋವನಿಗೆ ಪ್ರತಿಷ್ಠಿತರೂ ಆದ ಲೇವಿಯರಿಗೆ, ದಾವೀದನ ಮಗನೂ ಇಸ್ರಾಯೇಲ್ ರಾಜನೂ ಆದ ಸೊಲೊಮೋನನು ಕಟ್ಟಿಸಿದ ದೇವಾಲಯದಲ್ಲಿ ಪವಿತ್ರ ಮಂಜೂಷವನ್ನು ಇಟ್ಟು ಬಿಡಿರಿ. ಅದನ್ನು ಹೆಗಲಿನ ಮೇಲೆ ಹೊತ್ತುಕೊಳ್ಳುವುದು ಅವಶ್ಯವಿಲ್ಲ. ಇನ್ನು ಮುಂದೆ ನಿಮ್ಮ ದೇವರಾದ ಯೆಹೋವನನ್ನೂ ಆತನ ಪ್ರಜೆಗಳಾದ ಇಸ್ರಾಯೇಲ್ಯರನ್ನೂ ಸೇವಿಸಿರಿ. ಇಸ್ರಾಯೇಲ್ಯರ ಅರಸನಾದ ದಾವೀದನೂ ಅವನ ಮಗನಾದ ಸೊಲೊಮೋನನು ಬರೆದು ನೇಮಿಸಿದಂತೆ ನಿಮ್ಮ ಗೋತ್ರ ವರ್ಗಗಳ ಪ್ರಕಾರ ಸಿದ್ಧರಾಗಿದ್ದು, ನಿಮ್ಮ ಸಹೋದರರಾದ ಇಸ್ರಾಯೇಲ್ಯರ ಒಂದೊಂದು ಗೋತ್ರ ಶಾಖೆಗೋಸ್ಕರ ನಿಮ್ಮಲ್ಲಿ ಒಂದೊಂದು ಗುಂಪಿನವರು ಪವಿತ್ರ ಸ್ಥಾನದಲ್ಲಿ ನಿಂತು ಪಸ್ಕದ ಕುರಿಯನ್ನು ವಧಿಸಲಿ. ಮೋಶೆಯಿಂದ ಪ್ರಕಟವಾದ ಯೆಹೋವನ ವಿಧಿಗನುಸಾರವಾಗಿ ನಿಮ್ಮ ಸಹೋದರರು ಪಸ್ಕ ಭೋಜನ ಮಾಡುವಂತೆ ನೀವು ನಿಮ್ಮನ್ನು ಶುದ್ಧಿಪಡಿಸಿಕೊಂಡು ಅವರಿಗೋಸ್ಕರ ಎಲ್ಲವನ್ನೂ ಸಿದ್ಧಮಾಡಿರಿ ಎಂದು ಆಜ್ಞಾಪಿಸಿದನು. ಯೋಷೀಯನು ಹಬ್ಬಕ್ಕೆ ಬಂದ ಜನರಿಗೆ ಪಸ್ಕ ಯಜ್ಞಕ್ಕಾಗಿ ರಾಜಕೀಯ ಸೊತ್ತಿನಿಂದ 30,000 ಆಡುಮರಿಗಳನ್ನು, ಕುರಿಮರಿಗಳನ್ನು, 3,000 ಹೋರಿಗಳನ್ನು ದಾನ ಮಾಡಿದನು. ಅವನ ಸರದಾರರು ಜನರಿಗೂ ಯಾಜಕರಿಗೂ ಲೇವಿಯರಿಗೂ ಯಜ್ಞ ಪಶುಗಳನ್ನು ಸಂತೋಷವಾಗಿ ಕೊಟ್ಟರು. ದೇವಾಲಯದ ಪ್ರಧಾನರಾದ ಹಿಲ್ಕೀಯ, ಜೆಕರ್ಯ, ಯೆಹೀಯೇಲ್ ಎಂಬವರು ಯಾಜಕರಿಗೆ 2,600 ಪಸ್ಕದ ಕುರಿಮರಿಗಳನ್ನೂ 300 ಹೋರಿಗಳನ್ನೂ ಕೊಟ್ಟರು. ಲೇವಿಯರಲ್ಲಿ ಮುಖ್ಯಸ್ಥರಾದ ಕೋನನ್ಯ, ಸೆಮಾಯ, ನೆತನೇಲ್ ಎಂಬ ಅಣ್ಣತಮ್ಮಂದಿರು, ಹಷಲ್ಯ, ಯೆಗೀಯೇಲ್, ಯೋಜಾಬಾದ್ ಎಂಬವರು ಲೇವಿಯರಿಗೆ 5,000 ಪಸ್ಕದ ಕುರಿಮರಿಗಳನ್ನು 500 ಹೋರಿಗಳನ್ನು ದಾನ ಮಾಡಿದರು. ಸೇವೆಯ ಸಂಬಂಧವಾದದ್ದೆಲ್ಲವನ್ನೂ ಏರ್ಪಡಿಸಿದ ನಂತರ ಯಾಜಕರು ತಮ್ಮ ತಮ್ಮ ಸ್ಥಳಗಳಲ್ಲಿಯೂ ಲೇವಿಯರು ಅರಸನ ಅಪ್ಪಣೆಯಂತೆ ವರ್ಗಗಳಾಗಿಯೂ ನಿಂತರು. ಲೇವಿಯರು ಪಸ್ಕದ ಪಶುಗಳನ್ನು ವಧಿಸಿದರು. ಯಾಜಕರು ಇವರ ಕೈಯಿಂದ ರಕ್ತವನ್ನು ತೆಗೆದುಕೊಂಡು ಪ್ರೋಕ್ಷಿಸಿದರು. ಲೇವಿಯರು ಚರ್ಮ ಸುಲಿದು ಹೋಮಕ್ಕಾಗಿ ಪ್ರತ್ಯೇಕಿಸತಕ್ಕದ್ದನ್ನು ಪ್ರತ್ಯೇಕಿಸಿ ಜನರಿಗೆ ಆಯಾ ಗೋತ್ರ ಶಾಖೆಗಳಿಗನುಸಾರವಾಗಿ ಕೊಟ್ಟರು. ಇವರು ಅದನ್ನು ಮೋಶೆಯ ಧರ್ಮಶಾಸ್ತ್ರ ವಿಧಿಯ ಮೇರೆಗೆ ಯೆಹೋವನಿಗೆ ಸಮರ್ಪಿಸಬೇಕಾಯಿತು. ಹೋರಿಗಳ ವಿಷಯದಲ್ಲಿಯೂ ಅದೇ ಕ್ರಮವನ್ನು ಅನುಸರಿಸಿದರು. ಆಮೇಲೆ ಲೇವಿಯರು ಪಸ್ಕದ ಮಾಂಸವನ್ನು ನಿಯಮದ ಪ್ರಕಾರ ಬೆಂಕಿಯಲ್ಲಿ ಸುಟ್ಟು ದೇವರಿಗೆ ಕಾಣಿಕೆಯಾಗಿ ಸಮರ್ಪಿತವಾದ ಪಶುಗಳ ಮಾಂಸವನ್ನು ಕೊಪ್ಪರಿಗೆ, ಬಾನೆ, ಹಂಡೆಗಳಲ್ಲಿ ಬೇಯಿಸಿ ಬೇಗನೆ ತಂದು ಜನರಿಗೆ ಬಡಿಸಿದರು. ತರುವಾಯ ತಮಗೋಸ್ಕರವೂ ಯಾಜಕರಿಗೋಸ್ಕರವೂ ಸಿದ್ಧ ಮಾಡಿದರು. ಆರೋನನ ಮಕ್ಕಳಾದ ಯಾಜಕರು ರಾತ್ರಿಯವರೆಗೂ ಸರ್ವಾಂಗ ಹೋಮಗಳನ್ನೂ ಕೊಬ್ಬನ್ನೂ ಸಮರ್ಪಿಸುತ್ತಾ ಇದ್ದದರಿಂದ ಲೇವಿಯರು ತಮಗೋಸ್ಕರ ಹೇಗೋ ಹಾಗೆ ಆರೋನನ ಮಕ್ಕಳಾದ ಯಾಜಕರಿಗೋಸ್ಕರವೂ ಸಿದ್ಧ ಮಾಡಿದರು. ಆಸಾಫ್ಯರಾದ ಗಾಯಕರು ಅರಸನಾದ ದಾವೀದನ ಮತ್ತು ಆಸಾಫ್, ಹೇಮಾನ್, ಅರಸನ ದರ್ಶಿಯಾದ ಯದುತೂನ್ ಇವರ ಆಜ್ಞಾನುಸಾರ ತಮ್ಮ ಸ್ಥಳದಲ್ಲಿ ನಿಂತಿದ್ದರು. ದ್ವಾರಪಾಲಕರು ಆಯಾ ಬಾಗಲುಗಳನ್ನು ಕಾಯುತ್ತಿದ್ದರು. ಅವರ ಸಹೋದರರಾದ ಲೇವಿಯರು ಅವರ ಭೋಜನಕ್ಕೆ ಸಿದ್ಧ ಮಾಡುತ್ತಿದ್ದರಿಂದ ಅವರು ತಮ್ಮ ತಮ್ಮ ಸೇವೆಯನ್ನು ಬಿಡುವುದಕ್ಕೆ ಕಾರಣವಿರಲಿಲ್ಲ. ಈ ಪ್ರಕಾರ ಅರಸನಾದ ಯೋಷೀಯನ ಅಪ್ಪಣೆಯಂತೆ ಪಸ್ಕವನ್ನು ಆಚರಿಸುವುದಕ್ಕೂ ಯೆಹೋವನ ಯಜ್ಞವೇದಿಯ ಮೇಲೆ ಸರ್ವಾಂಗ ಹೋಮಗಳನ್ನರ್ಪಿಸುವುದಕ್ಕೂ ಯೆಹೋವನ ಸೇವೆಯ ಸಂಬಂಧವಾದದ್ದೆಲ್ಲವೂ ಆ ದಿವಸವೇ ಸಿದ್ಧವಾಯಿತು. ಕೂಡಿ ಬಂದಿದ್ದ ಇಸ್ರಾಯೇಲ್ಯರು ಆ ಕಾಲದಲ್ಲಿ ಪಸ್ಕ ಹಬ್ಬವನ್ನು 7 ದಿನಗಳವರೆಗೆ ಹುಳಿಯಿಲ್ಲದ ರೊಟ್ಟಿಗಳ ಜಾತ್ರೆಯನ್ನು ಆಚರಿಸಿದರು. ಇಂಥ ಪಸ್ಕ ಹಬ್ಬವು ಪ್ರವಾದಿಯಾದ ಸಮುವೇಲನ ದಿವಸಗಳಿಂದ ಇಸ್ರಾಯೇಲ್ಯರಲ್ಲಿ ನಡೆಯಲೇ ಇಲ್ಲ. ಯೋಷೀಯನು, ಯಾಜಕರು, ಲೇವಿಯರು, ಕೂಡಿ ಬಂದಿದ್ದ ಇಸ್ರಾಯೇಲ್ಯ ಯೆಹೂದ್ಯರು, ಯೆರೂಸಲೇಮಿನವರು ಪಸ್ಕ ಹಬ್ಬವನ್ನು ಆಚರಿಸಿದಂತೆ ಇಸ್ರಾಯೇಲ್ ರಾಜರಲ್ಲಿ ಒಬ್ಬನೂ ಆಚರಿಸಲಿಲ್ಲ. ಈ ಪಸ್ಕ ಹಬ್ಬವು ಯೋಷೀಯನ ಆಳಿಕೆಯ 18ನೆಯ ವರ್ಷದಲ್ಲಿ ನಡೆಯಿತು. ಯೋಷೀಯನು ದೇವಾಲಯದ ವಿಷಯದಲ್ಲಿ ಈ ಎಲ್ಲ ವ್ಯವಸ್ಥೆಯನ್ನು ಮಾಡಿದ ನಂತರ ಐಗುಪ್ತದ ಅರಸನಾದ
ನೆಕೋ ಎಂಬವನು ಯುದ್ಧ ಮಾಡುವುದಕ್ಕೋಸ್ಕರ ಯೂಫ್ರೆಟೀಸ್ ನದಿಯ ತೀರದಲ್ಲಿದ್ದ ಕರ್ಕೆಮೀಷಿಗೆ ಹೋದನು. ಯೋಷೀಯನು ಅವನಿಗೆ ವಿರೋಧವಾಗಿ ಹೊರಡಲು ನೆಕೋವನು ಅವನ ಬಳಿಗೆ ದೂತರನ್ನು ಕಳುಹಿಸಿ, ಯೆಹೂದದ ಅರಸನೇ, ನನ್ನ ಗೊಡವೆ ನಿನಗೇಕೆ? ನಾನು ಈ ಸಾರಿ ಯುದ್ಧಕ್ಕೆ ಹೊರಟದ್ದು ನಿನಗೆ ವಿರೋಧವಾಗಿ ಅಲ್ಲ, ನನ್ನ ಶತ್ರು ವಂಶಕ್ಕೆ ವಿರೋಧವಾಗಿಯೇ. ನನ್ನನ್ನು ಮುಂದರಿಸಬೇಕೆಂದು ದೇವರ ಅಪ್ಪಣೆಯಾಗಿದೆ. ನನ್ನೊಂದಿಗಿರುವ ದೇವರಿಗೆ ವಿರೋಧವಾಗಿ ಕೈಯೆತ್ತುವುದನ್ನು ಬಿಡು, ಇಲ್ಲವಾದರೆ ಆತನು ನಿನ್ನನ್ನು ನಾಶ ಮಾಡುವನು ಎಂದು ಹೇಳಿಸಿದನು. ಆದರೆ ಯೋಷೀಯನು ಅವನನ್ನು ಬಿಟ್ಟು ಹಿಂದಿರುಗಲಿಲ್ಲ. ದೈವೋಕ್ತಿಯಾಗಿದ್ದ ನೆಕೋವಿನ ಮಾತಿಗೆ ಕಿವಿಗೊಡದೆ ವೇಷ ಹಾಕಿಕೊಂಡು ಅವನೊಡನೆ ಕಾದುವುದಕ್ಕೆ ಮೆಗಿದ್ದೋ ಬಯಲಿಗೆ ಹೋದನು. ಅಲ್ಲಿ ಬಿಲ್ಲುಗಾರರು ಅರಸನಾದ ಯೋಷೀಯನಿಗೆ ಬಾಣವನ್ನೆಸೆದಾಗ ಅವನು ತನ್ನ ಸೇವಕರಿಗೆ, ನನಗೆ ದೊಡ್ಡ ಗಾಯವಾಯಿತು, ನನ್ನನ್ನು ಆಚೆಗೆ ತೆಗೆದುಕೊಂಡು ಹೋಗಿರಿ ಅಂದನು. ಸೇವಕರು ಅವನನ್ನು ಯುದ್ಧ ರಥದಿಂದಿಳಿಸಿ ಅವನ ಎರಡನೇ ರಥದಲ್ಲಿ ಮಲಗಿಸಿ ಯೆರೂಸಲೇಮಿಗೆ ತೆಗೆದುಕೊಂಡು ಹೋಗಲು ಅಲ್ಲಿ ಸತ್ತನು. ಅವನ ಶವವನ್ನು ಅವನ ಪೂರ್ವಿಕರ ಸ್ಮಶಾನದಲ್ಲಿ ಸಮಾಧಿ ಮಾಡಿದರು. ಎಲ್ಲ ಯೆಹೂದ್ಯರೂ ಯೆರೂಸಲೇಮಿನವರು ಯೋಷೀಯನ ವಿಷಯವಾಗಿ ಗೋಳಾಡಿದರು. ಯೆರೆಮೀಯನು ಯೋಷೀಯನನ್ನು ಕುರಿತು ಶೋಕಗೀತವನ್ನು ರಚಿಸಿದನು. ಎಲ್ಲ ಗಾಯಕರು ಗಾಯಕಿಯರು ಅವನನ್ನು ಇಂದಿನವರೆಗೂ ತಮ್ಮ ಶೋಕಗೀತಗಳಲ್ಲಿ ವರ್ಣಿಸುತ್ತಿರುತ್ತಾರೆ. ಆ ಗೀತಗಳನ್ನು ಹಾಡುವುದು ಇಸ್ರಾಯೇಲ್ಯರಲ್ಲಿ ಒಂದು ಪದ್ಧತಿಯಾಯಿತು. ಅವು ಶೋಕಗೀತ ಗ್ರಂಥದಲ್ಲಿ ಬರೆದಿರುತ್ತವೆ. ಯೋಷೀಯನ ಉಳಿದ ಚರಿತ್ರೆಯು, ಯೆಹೋವನ ಧರ್ಮಶಾಸ್ತ್ರಾನುಸಾರವಾದ ಅವನ ಭಕ್ತಿ ಕಾರ್ಯಗಳು, ಅವನ ಪೂರ್ವೋತ್ತರ ವೃತ್ತಾಂತವು ಇಸ್ರಾಯೇಲ್ಯರ ಮತ್ತು ಯೆಹೂದ್ಯರ ರಾಜಗ್ರಂಥದಲ್ಲಿ ಬರೆದಿರುತ್ತವೆ. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ಇಂದು ನಾವು ಒಟ್ಟಾಗಿ ದೇವರ ಅಮೂಲ್ಯವಾದ ವಾಕ್ಯವನ್ನು, ದೇವರ ಸತ್ಯವಾದ ವಾಕ್ಯವನ್ನು, ದೇವರ ನಿತ್ಯವಾದ ವಾಕ್ಯವನ್ನು, ದೇವರ ಸೃಷ್ಟಿಸುವ ಜೀವಂತ ವಾಕ್ಯವನ್ನು ಅಧ್ಯಯನ ಮಾಡಿಕೊಡೋಣ. ಮತ್ತು ಇಂದಿನ ನಮ್ಮ ಅಧ್ಯಯನ ಏನೆಂಬುದಾಗಿ ನೋಡುವಾಗ, ಎರಡನೇ ಪೂರ್ವಕಾಲ ವೃತ್ತಾಂತ, ಸೆಕೆಂಡ್ ಬುಕ್ ಆಫ್ ಕ್ರಾನಿಕಲ್ಸ್, ಚಾಪ್ಟರ್ 35, 35ನೇ ಅಧ್ಯಾಯ. 34ನೇ ಅಧ್ಯಾಯದಲ್ಲಿ ನಡೆದಂಥ ಒಂದು ಘಟನೆ ಏನಂತ ಹೇಳಿದ್ರೆ, ಯೋಷೀಯನು ಯೆಹೂದ್ಯದ ಅರಸನು, ಯೆಹೂದ್ಯರ ಅರಸನಾದಂಥ, ಯಾಕಂದರೆ ಇಸ್ರಾಯೇಲ್ ಯೆಹೂದ್ಯರು ಮೊದಲು ಒಂದೇ ರಾಜ್ಯವಾಗಿತ್ತು ಇಸ್ರಾಯೇಲ್ ಅಂತ ಹೇಳ್ಬಿಟ್ಟು, ಸೊಲೊಮೋನನ ಮಗನಾದಂಥ ರೆಹಬಾಮನ ನಂತರ ಎರಡು ಭಾಗ ಆಗೋಯಿತು, ಇಸ್ರಾಯೇಲ್ ಅಂತ ಮತ್ತು ಯೆಹೂದ ಅಂತ ಹೇಳ್ಬಿಟ್ಟು. ಯೆಹೂದ ದಕ್ಷಿಣ ದೇಶ, ಅದಕ್ಕೆ ಸೊಲೊಮೋನನ ಮಗನ ಅಂತ ರೆಹಬಾಮನು ಅರಸನಾಗಿದ್ದನು, ಯಾರೊಬ್ಬಾಮನು ಇಸ್ರಾಯೇಲ್ ಅರಸನಾದರು. ಹಾಗೆಯೇ ಎರಡು ದೇಶವು ಕೂಡ ಮುಂದುವರಿಯಿತು. ಯೆಹೂದ ದೇಶದಲ್ಲಿ ಹೆಚ್ಚಿನ ಅಂಶ ಭಕ್ತಿವಂತರು ಇದ್ದರು, ಎರಡೂ ಕಡೆಯೂ ಕೂಡ ಭಕ್ತಿಹೀನರಾದಂಥ ಅರಸರಿದ್ದರು. ಆದರೆ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಯೆಹೂದದ ಕಡೆಗೆ. ಆ ಲೆಕ್ಕದಲ್ಲಿ ನೋಡುವಾಗ ಯೋಷೀಯನು ಅವನ ನಾಯಕತ್ವದ, ಯೆಹೂದದ ಅರಸನಾದ ಯೋಷೀಯನ ಆಳಿಕೆಯಲ್ಲಿ ಒಂದು ದೊಡ್ಡ ಹಬ್ಬ, ಯಾವ ರೀತಿಯಾಗಿ ಹಿಜ್ಕೀಯನ ಕಾಲದಲ್ಲಿ ಒಂದು ಪಸ್ಕ ಹಬ್ಬ ಆಚರಿಸಿದ್ರು, ಆ ರೀತಿಯಾಗಿ ಆಚರಿಸುವಂಥದ್ದನ್ನು ನಾವು 35ನೇ ಅಧ್ಯಾಯದಲ್ಲಿ ನೋಡ್ತೀವಿ. ಆದರೆ 34ನೇ ಅಧ್ಯಾಯದಲ್ಲಿ ದೇವರ ಆಲಯವನ್ನು ಶುದ್ಧಿ ಮಾಡ್ತಾ ಇರುವಂಥ ವೇಳೆಯಲ್ಲಿ, ಅಂದರೆ ಜೀರ್ಣೋದ್ಧಾರ ಮಾಡ್ತಾ ಇರುವಂಥ ವೇಳೆಯಲ್ಲಿ ಮೋಶೆಯ ಧರ್ಮಶಾಸ್ತ್ರ ಸಿಕ್ಕಿದಾಗ ಅದನ್ನು ತಗೊಂಡು ಬಂದು ಯೋಷೀಯನ ಮುಂದೆ ಓದ್ತಾರೆ. ಓದಿದಾಗ ಅವನಲ್ಲಿ ಮಾನಸಾಂತರ, ಪಶ್ಚಾತ್ತಾಪ, ಕಣ್ಣೀರು ಮತ್ತು ತಗ್ಗಿಸಿಕೊಳ್ತಾನೆ. ಅದರ ಅರ್ಥ ತಿಳ್ಕೊಳ್ಳುವುದಕ್ಕೆ ಯಾರನ್ನಾದರೂ ವಿಚಾರಿಸ್ರಿ ಅಂತ ಹೇಳಿದಾಗ ಇಡೀ ದೇಶದಲ್ಲಿ ಒಬ್ಬನೂ ಸಿಗಲಿಲ್ಲ. ಆದರೆ ಹುಲ್ದ ಎಂಬ ಪ್ರವಾದಿನಿ ಸಿಕ್ಕಿದ್ಲು. ಆಕೆ ಅದರ ವಿಷಯದಲ್ಲಿ ಪ್ರವಾದನೆಯನ್ನು ಆ ವಾಕ್ಯಾನುಸಾರವಾಗಿ ಹೇಳಿದಾಗ ಆವತ್ತು ಅದನ್ನು ಕೇಳಿ ಯೋಷೀಯನು ಮಾಡಿದಂಥ ಒಂದು ಪ್ರತಿಜ್ಞೆ
ಮತ್ತು ಜನರನ್ನು ಕೂಡ ಅವನ ಕಾಲದಲ್ಲಿ ಜನರು ದೇವರನ್ನು ಹಿಂಬಾಲಿಸುವರಾದರು. ಈಗ ಯೋಷಿಯನ್ನು ಮಾಡ್ತಾ ಇದ್ದಂಥ ಇನ್ನೂ ಕೂಡ ಏನು ಮಾಡ್ದ ಎಂಬುದಾಗಿ 35ನೇ ಅಧ್ಯಾಯದಲ್ಲಿ ನೋಡುವಾಗ, ಯೋಷಿಯನ್ನು ಯೆಹೋವನಿಗೋಸ್ಕರ ಯೆರೂಸಲೇಮಿನಲ್ಲಿ ಪಸ್ಕ ಹಬ್ಬವನ್ನು ಆಚರಿಸುವಂತೆ ಮಾಡ್ತಾನೆ. ಈ ಪಸ್ಕ ಹಬ್ಬವು ಯಾವ ರೀತಿಯಾಗಿ ಗುಲಾಮರಾಗಿದ್ದಂಥ ಇಸ್ರಾಯೇಲರು ಅವರನ್ನು ದೇವರು ಆ ಗುಲಾಮತನದಿಂದ ಬಿಡಿಸಿದನು. ಆಶ್ಚರ್ಯ ರೀತಿಯಿಂದ ಆ ರಾತ್ರಿ ಸಂಹಾರ ದೂತನು ಹಾದು ಹೋದಾಗ ದೇಶದಲ್ಲಿ, ಐಗುಪ್ತ ದೇಶದಲ್ಲಿ ಯಾರೆಲ್ಲ ಆ ಒಂದು ರಕ್ತವನ್ನು ಆ ಒಂದು ಬಾಗಿಲ ಮೇಲೆ ಹಚ್ಚಿದ್ರು ಅಂಥವರಿಗೆ ವಿಮೋಚನೆ, ಭದ್ರತೆ, ಕ್ಷಮಾಪಣೆ, ಕಾಪಾಡುವಿಕೆ ಅದನ್ನು ಸ್ಮರಿಸುವಂಥದ್ದು ದೇವರು ಆಶ್ಚರ್ಯ ರೀತಿಯಾಗಿ ಅದನ್ನು ಮಾಡಿದನೆಂಬುದಾಗಿ ಒಂದು ಸೆಲೆಬ್ರೇಟ್, ಒಂದು ಪಸ್ಕದ ಕುರಿಯ ಮುಖಾಂತರವಾಗಿ, ಪಸ್ಕದ ಕುರಿ ಯೇಸು ಕ್ರಿಸ್ತನು. ಆದ ಕಾರಣ ಆತನೇ ನಮ್ಮ ಪಸ್ಕವಾಗಿದ್ದಾನೆ. ಸಾರ್ವತ್ರಿಕವಾಗಿ ಎಲ್ಲರ ಪರವಾಗಿ ಆತನು ಪಸ್ಕ ಕುರಿಯಾಗಿ ಅವನು ವಧಿಸಲ್ಪಟ್ಟನು, ಬಲಿಯಾದನು. ಅದರ ನಿಮಿತ್ತವಾಗಿ ನಾವು ರಕ್ಷಿಸಲ್ಪಡುವ ಒಂದು ಅನುಭವಕ್ಕೆ ಬರುವುದಕ್ಕೆ ಆಸ್ಪದವಾಯಿತು ಎಂಬ ಸೆಲೆಬ್ರೇಷನ್ ಇಲ್ಲಿ ಕೂಡ ನೋಡುವಾಗ ಯೋಷಿಯನು ಮೊದಲನೇ ತಿಂಗಳಿನ 14ನೇ ದಿನದಲ್ಲಿ ಪಸ್ಕದ ಹಬ್ಬವನ್ನು ಆಚರಿಸ್ತಾನೆ. ಇದೇ ರೀತಿಯಾಗಿ ವಿಮೋಚನ ಕಾಂಡ 12ನೇ ಅಧ್ಯಾಯದಲ್ಲಿ ಕೂಡ ಇವರು ಅದೇ ಮೊದಲನೇ ತಿಂಗಳು 14ನೇ ದಿನ ಎಂಬುದಾಗಿ ಅಲ್ಲಿ ಕೂಡ ಆ ರೀತಿಯಾಗಿ ಆಚರಿಸ್ತಾರೆ. ಅನಂತರ 2 ವಿಷಯ ಯೋಷಿಯನ್ನು ಮಾಡುವಂಥದ್ದು ಇಲ್ಲಿ ಗಮನಿಸ್ತಕ್ಕದ್ದು. ಒಂದು, ಆಲಯದ ಸೇವೆಗಾಗಿ ಏನು ಮಾಡ್ತಾನೆ, ಯಾಜಕರನ್ನು ಪ್ರೋತ್ಸಾಹಪಡಿಸ್ತಾನೆ. 3ನೇ ವಚನ 35:3 2ನೇ ಪೂರ್ವಕಾಲ ವೃತ್ತಾಂತ 2 Chronicles 35:3 ಅಲ್ಲಿ ಪ್ರೋತ್ಸಾಹದ ಒಂದು ಮನೋಭಾವನೆ, ಒಂದು ಸೇವೆ ಅರಸನಾದಂಥ ಯೋಷಿಯನಿಗಿತ್ತು. ಬಹಳ ಬೇಕು ಈ ಪ್ರೋತ್ಸಾಹ ಮಾಡುವಂಥ ಒಂದು ಅನುಭವ. ಹೌದು, ಪ್ರೋತ್ಸಾಹ ಮಾಡುವಂಥದ್ದು ಒಂದು ಸೇವೆನೇ ಎಂಬುದಾಗಿ ಕೂಡ ಹೇಳ್ಬೋದು. ಮತ್ತು ಪ್ರೋತ್ಸಾಹ ಅಷ್ಟೇ ಅಲ್ಲ, ಎಲ್ಲ ಇಸ್ರಾಯೇಲರನ್ನು ಉಪದೇಶಿಸತಕ್ಕವರು ಯಾರಂತ ಅವನು ನೇಮಿಸ್ತಾನೆ. ಎನ್ಕರೇಜ್ಮೆಂಟ್, ಪ್ರೋತ್ಸಾಹ, ಟೀಚಿಂಗ್, ಉಪದೇಶ. ಹೌದು, ದೇವಜನರು ಸನ್ಮಾರ್ಗಕ್ಕೆ ಬರಬೇಕಾದ್ರೆ ಅವ್ರನ್ನ ಪ್ರೋತ್ಸಾಹಿಸಬೇಕು, ಅವರನ್ನು ಉದ್ದೇಶಿಸಬೇಕು, ಅವರನ್ನು ಉದ್ದೇಶಿಸಿ ಉಪದೇಶಿಸಬೇಕು. ಆ ರೀತಿಯಾಗಿ ಮಾಡುವಾಗ ಒಂದು ಸುಧಾರಣೆ, ಬೆಳವಣಿಗೆ, ಫಾಲೋ ಅಪ್ ಅದನ್ನೇ ಇಲ್ಲಿ ಕೂಡ ನಾವು ನೋಡ್ತಿದ್ದೇವೆ. ಮತ್ತು ಅವನು ಮಾತಾಡ್ತಾ ಇದ್ದಾನೆ ಈ ಯಾಜಕರ ಹತ್ರ. ಮತ್ತು ಆಗಾಗ ಬರುವಂಥ ಒಂದು ಪದ ನನಗೆ ಭಾಳ ಇಷ್ಟವಾಯಿತು. ಅದೇನೆಂದರೆ, ಉದಾಹರಣೆಗೆ 6ನೇ ವಚನದಲ್ಲಿ ಒಂದು ಮಾತಿದೆ, ಮೋಶೆಯಿಂದ ಪ್ರಕಟವಾದ ಯೆಹೋವನ ವಿಧಿಗೆ ಅನುಗುಣವಾಗಿ ನಡೆಯುವಂತೆ ಅರಸರು. ಅಂದರೆ ದೇವರ ವಾಕ್ಯ, ಬ್ಯಾಕ್ ಟು ದ ವರ್ಡ್. ಮತ್ತೆ ಮತ್ತೆ ದೇವ್ರ ವಾಕ್ಯದ ಕಡೆಗೆ ಹೋದಾಗ ದೇವಜನರು ದಾರಿ ತಪ್ಪಿದರೂ ಮತ್ತೆ ದಾರಿ ಸನ್ಮಾರ್ಗಕ್ಕೆ ಬರ್ತಾರೆ. ಸನ್ಮಾರ್ಗಕ್ಕೆ ಬಂದ ಮೇಲೆ ಮುಂದುವರಿಯುವಂಥದ್ದು, ಪ್ರಗತಿ ಹೊಂದುವಂಥದ್ದು, ನೆಲೆಯಾಗಿರುವುದು, ಸ್ಥಿರವಾಗಿರುವುದು ಮತ್ತೆ ದೇವ್ರ ವಾಕ್ಯನೇ. ಆದ ಕಾರಣ ದೇವ್ರ ವಾಕ್ಯಕ್ಕೆ ನಾವು ಆದ್ಯತೆಯನ್ನು ಕೊಡುವಾಗ ನಾವು ದೇವ್ರ ವಾಕ್ಯ ನಮ್ಮನ್ನು ಶುದ್ಧಿಪಡಿಸ್ತದೆ. ದೇವ್ರ ವಾಕ್ಯವು ನಮಗೆ ಬೆಳಕಿನೋಪಾದಿಯಲ್ಲಿ, ದೀಪದೋಪಾದಿಯಲ್ಲಿ ನಡೆಸುವಂಥದ್ದಾಗಿದೆ. ದೇವರ ವಾಕ್ಯವು ನಮ್ಮನ್ನು ದೃಢಪಡಿಸುವಂಥದ್ದಾಗಿದೆ. ದೇವರ ವಾಕ್ಯ ನಮ್ಮನ್ನು ಕಟ್ಟುವಂಥದ್ದಾಗಿದೆ. ಇಲ್ಲಿ ಎಲ್ಲರೂ ಸೇರಿಕೊಂಡು ಪಸ್ಕ ಹಬ್ಬವನ್ನು ಮಾಡ್ತಾರೆ. ಮಾಡೋದಕ್ಕೆ ಮುಂಚಿತವಾಗಿ ಅರಸನು ಅವರಿಗೆ ಹೇಳಿದಂಥ ಒಂದು ಮಾತು ನನಗೆ ಬಹಳ ಇಷ್ಟವಾಯಿತು. 6ನೇ ವಚನದಲ್ಲಿ, ನೀವು ನಿಮ್ಮನ್ನು ಶುದ್ಧಿಪಡಿಸಿಕೊಂಡು ಅವರಿಗೋಸ್ಕರವಾಗಿ ಎಲ್ಲವನ್ನು ಸಿದ್ಧ ಮಾಡಿರಿ.
ಬೇರೆಯವ್ರಿಗೋಸ್ಕರವಾಗಿ ನಾವು ಸೇವೆ ಮಾಡಬೇಕಾದ್ರೆ ನಮ್ಮನ್ನು ನಾವು ಶುದ್ಧಿ ಮಾಡಿಕೊಂಡು ಬೇರೆಯವರಿಗೆ ಸಿದ್ಧಪಡಿಸಿಕೊಳ್ಳಬೇಕು. ಶುದ್ಧಿ ಮತ್ತು ಸಿದ್ಧಿ ಅಥವಾ ಶುದ್ಧತೆ ಮತ್ತು ಸಿದ್ಧತೆ ಎರಡೂ ಕೂಡ ಸೇವೆಯಲ್ಲಿ ಸೇವಕರಿಗೆ ಬೇಕಾಗಿರೋದು. ಅದನ್ನೇ ಈ ಅರಸನಾದಂಥ ಯೋಷಿಯನು ಹೇಳುವಂಥದ್ದನ್ನು ನೋಡ್ತೇವೆ. ಯೋಷಿಯನ ಹಬ್ಬಕ್ಕೆ ಬಂದಂಥ ಜನರಿಗಾಗಿ ಏನು ಮಾಡ್ತಾನೆ, ತನ್ನ ಅಂದರೆ ರಾಜಕೀಯ ಸೊತ್ತಿನಿಂದ ಅವನೇನು ಮಾಡ್ತಾನೆ, ದಾನ ಮಾಡ್ತಾನೆ ರೀ. ಅದನ್ನು ಮಾಡಿದಾಗ ಜನರು ಕೂಡ, ಅಲ್ಲಿರುವಂಥ ಅವನ ನಾಯಕರು ಕೂಡ ಸಂತೋಷವಾಗಿ ಕೊಟ್ಟರು. ಈ ಒಂದು 35ನೇ ವಚನದಲ್ಲಿ ಕೊಟ್ಟರು, 8ನೇ ವಚನ ಕೊಟ್ಟರು, 12ನೇ ವಚನ ಆ ರೀತಿಯಾಗಿ ಸಮರ್ಪಿಸಿದರು ಎಂಬಂಥ ಪದವನ್ನು ನೀವು ಗಮನಿಸಬಹುದು. ಹೌದು, ಯಾವಾಗ ದೇವರ ಕಾರ್ಯವು ದೇವಜನರಾಗ್ತದೋ ಆಗ ದೇವಜನರು ಕೊಡುವವರಾಗ್ತಾರೆ, ಸಮರ್ಪಿಸುವವರಾಗ್ತಾರೆ. ತಮ್ಮನ್ನು ಅರ್ಪಿಸುವವರು ತಮ್ಮಿಂದ ದೇವರಿಗೆ ಇತರರಿಗೆ ಕೊಡುವಂಥವರು ಕೂಡ ಆಗ್ತಾರೆ. ಸರಿ, ಹಾಗೆ ದಾನ ಮಾಡಿದರು ಎಂಬುದಾಗಿ ಮತ್ತೆ 9ನೇ ವಚನದಲ್ಲಿ ನಾನೀಗಾಗಲೇ ಹೇಳಿದೆ. ಯಾಕಂತ ಹೇಳಿದ್ರೆ, ಯಾವಾಗ ಒಂದು ಹಬ್ಬದ ವಾತಾವರಣ, ದೇವರ ವಾಕ್ಯವನ್ನು ಕೈಕೊಂಡು ನಡಿಬೇಕು ಎಂಬುದಾಗಿ ನಾವು ತೀರ್ಮಾನಿಸಿದಾಗ ಆಗ ನಮ್ಮಲ್ಲಿ ಸಂತೋಷ, ನಮ್ಮಲ್ಲಿ ಕೊಡುವ ಮನಸ್ಸು, ಸಹಾಯ ಮಾಡುವ ಮನಸ್ಸು, ಒಂದು ಧಾರಾಳತ್ವ ಬರ್ತದೆ. ಹೌದು, ಇದನ್ನು ಮುಂದೆ ಹಾಗೆ ನಾವು ನೋಡುವಾಗ 12ನೇ ವಚನದಲ್ಲಿ ಲೇವಿಯರ ಬಗ್ಗೆ ನಾವು ನೋಡ್ತೇವೆ. ಲೇವಿಯರು, ಯಾಜಕರು, ಅಲ್ಲಿ ಕೂಡ ಅವರು ಕೊಟ್ಟರು. ಮತ್ತು ಇನ್ನೊಂದು ಸಾರಿ 12ನೇ ವಚನದಲ್ಲಿ ಮೋಶೆಯ ಧರ್ಮಶಾಸ್ತ್ರ ಈಗಾಗಲೇ ಒಂದು ಸಾರಿ ಬಂತು. 6ನೇ ವಚನದಲ್ಲಿ ಈಗ ಮತ್ತೊಂದು ಆವೃತ್ತಿ, 12ನೇ ವಚನದಲ್ಲಿ ಮೋಶೆಯ ಧರ್ಮಶಾಸ್ತ್ರ ಎಂಬುದಾಗಿ, ಮತ್ತು 3ನೇ ವಚನದಲ್ಲಿ ಯಾರ್ಯಾರು ಉಪದೇಶಿಸಬೇಕು ಎಂಬುದಾಗಿ ಅವರು ಯೋಚನೆ ಮಾಡಿದರು. ಹಾಗಾದರೆ ದೇವರ ವಾಕ್ಯ ಯಹೂದಿಗಳ ಜೀವನದಲ್ಲಿ ಒಂದು ಮುಖ್ಯ ಪಾತ್ರವನ್ನು ವಹಿಸಿತು. ಅದೇ ರೀತಿಯಾಗಿ ವಿಶ್ವಾಸಿಗಳ ಜೀವನದಲ್ಲಿ ವಾಕ್ಯ ಕೇಂದ್ರಿತವಾದ ಜೀವನ ಮಾಡುವಂತೆ, ಅಂದರೆ ಬರೀ ವಾಕ್ಯ ಓದುವುದಲ್ಲ, ಅದನ್ನು ಚೆನ್ನಾಗಿ ಓದುವುದು. ಇಟ್ಸ್ ನಾಟ್ ಜಸ್ಟ್ ರೀಡಿಂಗ್, ಬಟ್ ರೀಡಿಂಗ್ ವೆಲ್, ಅದು ಕೂಡ ಪ್ರಾಮುಖ್ಯನೇ. ಮತ್ತು ಹಾಗೆ ಮುಂದೆ ಓದಿದಾಗ ಅರಸನಾದಂಥ ಯೋಷಿಯನು ಒಂದು ಹಬ್ಬವನ್ನು ಮಾಡಿದಾಗ ಆ ಹಬ್ಬದ ಬಗ್ಗೆ ಒಂದು ಮಾತು ಹೇಳಲಾಗಿದೆ. ಅದು ಭಾಳ ಆಶ್ಚರ್ಯ. 18ನೇ ವಚನದಲ್ಲಿ, ಇಂಥ ಪಸ್ಕ ಹಬ್ಬವು ಪ್ರವಾದಿಯಾದ ಸಮುವೇಲನ ದಿವಸಗಳಿಂದ ಇಸ್ರಾಯೇಲ್ಯರಲ್ಲಿ ನಡೆಯಲೇ ಇಲ್ಲ. ಸೊಲೊಮೋನನ ಕಾಲದಿಂದ ಇಂಥದ್ದು ಒಂದು ಪಸ್ಕ ಹಬ್ಬ ನಡೆಯಲಿಲ್ಲ ಎಂಬುದಾಗಿ 30ನೇ ಅಧ್ಯಾಯದಲ್ಲಿ ಒಂದು ಸಾರಿ ಈಗಾಗಲೇ ನಾವು ನೋಡ್ತೇವೆ. ಅದು ಯಾರು, ಹಿಜ್ಕೀಯನ ಕಾಲದಲ್ಲಿ ಹಾಗಾಯಿತು. ಯಾಕಂದರೆ 30ನೇ ಅಧ್ಯಾಯ 2ನೇ ಪೂರ್ವಕಾಲ ವೃತ್ತಾಂತ ಮತ್ತು 26ನೇ ವಚನದಲ್ಲಿ ಸೊಲೊಮೋನನ ಕಾಲದಿಂದ ಯೆರೂಸಲೇಮಿನಲ್ಲಿ ಅಂಥ ಉತ್ಸಾಹವು ನಡೆದಿರಲಿಲ್ಲ ಅಂತ ಹೇಳ್ಬಿಟ್ಟು, ಉತ್ಸಾಹದ ಬಗ್ಗೆ. ಆದರೆ ಇಲ್ಲಿ ಬರೀ ಉತ್ಸಾಹದ ಬಗ್ಗೆ ಫೋಕಸ್ ಇಲ್ಲ. ಇಲ್ಲಿ ಏನಂತಿದೆ, ಈ ಪಸ್ಕ ಹಬ್ಬದ ಬಗ್ಗೆ ಒಂದಿದೆ, ಒಂದು ಹೇಳಿಕೆ. ಸಮುವೇಲನ ಕಾಲದಿಂದ ಇಂಥ ಒಂದು ಪಸ್ಕ ಹಬ್ಬವನ್ನು ಇಸ್ರಾಯೇಲ್ ರಾಜರಲ್ಲಿ ಒಬ್ಬನೂ ಆಚರಿಸಲಿಲ್ಲ. ಆ ಲೆಕ್ಕದಲ್ಲಿ ನೋಡುವಾಗ ಯೋಷಿಯನು ಟಾಪ್, ಅವನು ಮೇಲಾಗಿ ಪ್ರಥಮ ದರ್ಜೆಯನ್ನು ಹೊಂದಿದ ವ್ಯಕ್ತಿಯಾಗಿದ್ದಾನೆ. ಯಾಕಂದರೆ ಸುಮಾರು 19 ಅರಸರು ಇಸ್ರಾಯೇಲ್ ಅರಸರು, ಸುಮಾರು 20 ಅರಸರು ಯಹೂದದ ಅರಸರು. ಅಂಥದ್ರಲ್ಲಿ ಸುಮಾರು 40 ಅರಸರಲ್ಲಿ ಈ ಯೋಷಿಯನು ಟಾಪ್, ಮೇಲಿನ
ಒಬ್ಬ ಅರಸನು ಅನುಪಮನಾದ ಯುನೀಕ್ ಎಂಬುದಾಗಿ ಹೇಳ್ಬೋದು. ಯಾಕಂದರೆ ಆ ರೀತಿಯಾಗಿ ಸಂಭ್ರಮ ಸಡಗರದಿಂದ ಅಷ್ಟೇ ಅಲ್ಲ, ಆತ್ಮೀಯತೆ ಕೂಡ, ಆ ಒಂದು ಪ್ರತಿಷ್ಠೆ ಕೂಡ ಅವನಿಗಿತ್ತು. ಈ ಪಸ್ಕ ಹಬ್ಬವು ಯೋಷಿಯನ ಕಾಲದಲ್ಲಿ 18ನೇ ವರ್ಷ ನಡೆಯಿತು. ಸರಿ, ಇದಾದ ಮೇಲೆ ಒಂದು ದುಃಖಕರವಾದಂಥ ಒಂದು ಸಂಗತಿ ಯೋಷಿಯನ ಜೀವನದಲ್ಲಿ ನಡೆಯೋದನ್ನು ನಾವು ನೋಡ್ತೇವೆ ರೀ. ಯೋಷಿಯನು ಏನು ಮಾಡ್ತಾನೆ, ಯುದ್ಧಕ್ಕೆ ಹೋಗ್ತಾನೆ. ಯಾರಿಗೆ ವಿರೋಧ ಅಂದರೆ ನೆಖೋವನ ವಿರುದ್ಧವಾಗಿ ಯುದ್ಧಕ್ಕೆ ಹೋಗ್ತಾನೆ. ಆಗ ಆ ಅರಸನು ಏನು ಮಾಡ್ತಾನೆ, ದೂತರನ್ನು ಕಳಿಸ್ಬಿಟ್ಟು 21ನೇ ವಚನ, ಯೆಹೂದದ ಅರಸನೇ, ನನ್ನ ಗೊಡವೆ ನಿನಗೇಕೆ? ನಾನು ಈ ಸಾರಿ ಯುದ್ಧಕ್ಕೆ ಹೊರಟಿದ್ದು ನಿನಗೆ ವಿರುದ್ಧ ಅಲ್ಲ, ನನ್ನ ಶತ್ರುವಂಶಕ್ಕೆ ವಿರುದ್ಧವಾಗಿ ನಾನು ಹೋಗ್ತಾ ಇದ್ದೇನೆ. ಯಾಕಂದರೆ ದೇವರು ನನಗೆ ಅಪ್ಪಣೆ ಕೊಟ್ಟಿದ್ದಾನೆ. ದೇವರು ಅಂತ ಹೇಳ್ತಾನೆ ರೀ ನೆಖೋ. ಅದು ದೇವರ ಭಕ್ತನಾದಂಥ ಯೋಷಿಯನ ಮುಂದೆ ಇದನ್ನು ಹೇಳ್ತಾನೆ. ಆಮೇಲೆ ಇನ್ನೊಂದು ಮಾತು ದೇವರಂತ 2ನೇ ಸಾರಿ ಕೂಡ ಹೇಳ್ತಾನೆ, ನನ್ನೊಂದಿಗಿರುವ ದೇವರಿಗೆ ವಿರೋಧವಾಗಿ ಕೈ ಎತ್ತುವುದನ್ನು ಬಿಡು. ಹಾಗಾದರೆ ದೇವರು ಯಾರ ಹತ್ರ ಇದ್ದಾನೆ ಎಂಬ ಒಂದು ಪ್ರಶ್ನೆ ನಮಗೆ ಬರ್ತದೆ. ಇದುವರೆಗೆ ಯೋಷಿಯನ ವಿಷಯದಲ್ಲಿ ನಾವು ನೋಡುವಾಗ ಯೋಷಿಯನು ಒಂದು ದೊಡ್ಡ ರಿವೈವಲನ್ನು, ಯೋಷಿಯನು ದೇವರ ವಾಕ್ಯವನ್ನು ಆಲಯದಲ್ಲಿ ಕಂಡಿಡಿದಾಗ ಅದಕ್ಕೆ ಪ್ರತಿಕ್ರಿಯೆ ತಗ್ಗಿಸಿಕೊಂಡು ಕಣ್ಣೀರು ಸುರಿಸಿ ಬಟ್ಟೆಗಳನ್ನು ಹರ್ಕೊಂಡು, ಅಂದರೆ ಅಷ್ಟರ ಮಟ್ಟಿಗೆ ಅವನು ಗಂಭೀರತೆಯನ್ನು ವಹಿಸಿ ಒಂದು ಮನಪೂರ್ವಕವಾಗಿ ದೇವರನ್ನು ಹಿಂಬಾಲಿಸಿ ಒಂದು ಪಸ್ಕ ಹಬ್ಬವನ್ನು ಕೂಡ ಆಚರಿಸಿ, ಅನಂತರ ಅವನು ಒಂದು ವಿಷಯದಲ್ಲಿ ತಪ್ಪಿ ಹೋಗುವ ಹಾಗೆ ನಮಗೆ ಅನ್ನಿಸ್ತದೆ. ಯಾಕಂದರೆ ಹೌದು, ಖಂಡಿತವಾಗಿ ದೇವರು ಯೋಷಿಯನ ಸಂಗಡ ಇದ್ದಾನೆ. ಆದರೆ ಇಲ್ಲಿ ಇನ್ನೊಬ್ಬ ಅರಸನು, ಅದರಲ್ಲಿ ಅನ್ಯನಾದಂಥ ಅರಸನಾದ ಎಂಥ ಅರಸನು ಇವನಂದರೆ, ಅದು 20ನೇ ವಚನ, ಐಗುಪ್ತದ ಅರಸನಾದ ನೆಖೋ. ಐಗುಪ್ತದ ಈಜಿಪ್ಟಿನ ಅರಸನಾದ ನೆಖೋ ಅವನು ತನ್ನ ವೈರಿಗೆ ವಿರುದ್ಧವಾಗಿ ಯುದ್ಧ ಮಾಡಲಿಕ್ಕೆ ಹೋಗ್ತಿದ್ದಾಗ ಯೋಷಿಯನ್ ಇವನು ಹೋಗಿ ಏನು ಮಾಡ್ತಾನೆ, ಅವನ ವಿರುದ್ಧವಾಗಿ ಯುದ್ಧಕ್ಕೆ ಹೋಗ್ತಾನೆ. ಆದ ಕಾರಣ ಒಂದು ನನಗೆ ದೇವರ ಅಪ್ಪಣೆ ಆಗಿದೆ, ಆದ ಕಾರಣ ನೀನು ಅಡ್ಡವಾಗಬೇಡ ಅಂತ ಹೇಳ್ತಾನೆ. ಆಮೇಲೆ ದೇವರಿಗೆ ವಿರುದ್ಧವಾಗಿ ನೀನು ಕೈ ಎತ್ತು ಬೇಡ ಎಂಬುದಾಗಿ ಹೇಳಿದಾಗ ಈ ಮಾತನ್ನು ಯೋಷಿಯನ್ ಕೇಳೋದಿಲ್ಲ. ಅವನು ಯುದ್ಧಕ್ಕೆ ಹೋಗ್ತಾನೆ. ಐಗುಪ್ತದ ಅರಸನ ಮಾತಿಗೆ ಕಿವಿಗೊಡದೆ ಅವನು ಹೋಗ್ಬಿಟ್ಟು ಆ ಯುದ್ಧದಲ್ಲಿ ಅವನು ಭಾಳ ಕುತಂತ್ರನಾಗಿ ಯುದ್ಧಕ್ಕೆ ಹೋದಾಗ್ಯೂ ಕೂಡ ಅವನಿಗೆ ಮರಣಾಂತಿಕವಾದ ಅಥವಾ ಮರಣಕರವಾದ ಏಟು ಬೀಳ್ತದೆ. ಅದರ ನಿಮಿತ್ತವಾಗಿ ಅವನನ್ನು ರಥದಲ್ಲಿ ತಗೊಂಡು ಹೋಗ್ತಾ ಇರುವಂಥ ವೇಳೆಯಲ್ಲಿ ಹೋಗಿ ಆಲ್ಮೋಸ್ಟ್ ಸೇರಿದಾಗ ಅವನು ಸತ್ತು ಹೋಗ್ತಾನೆ. ಆ ರೀತಿಯಾಗಿ ಮುಕ್ತಾಯವಾಗ್ತದೆ ಅವನ ಜೀವನ. ಹೌದು, ಇದರಿಂದ ಕೂಡ ನಾವು ಪಾಠ ಕಲಿಬೇಕಾಗ್ತದೆ. ಅದೇನಂತ ಹೇಳಿದ್ರೆ, ಬಹಳಷ್ಟು ನಾವು ದೇವರಿಗೆ ಹತ್ತಿರವಾಗಿ ಇದ್ದು ದೇವ್ರ ಜನರನ್ನು ನಡೆಸಿರಲಿಕ್ಕೆ ಸಾಧ್ಯ. ಆದರೂ ಅದೇ ಸಂದರ್ಭದಲ್ಲಿ ಕೆಲವು ಸಾರಿ ನಮಗೆ ವಿವೇಚನೆ ಬೇಕು. ಇಲ್ಲಿ ವಿವೇಚನೆ, ಸೂಕ್ಷ್ಮತೆ ಆ ಸಂದರ್ಭದಲ್ಲಿ ಯೋಷಿಯನ್ಗಿರಲಿಲ್ಲ. ಆದ ಕಾರಣ ಅವನು ಮರಣ ಹೊಂದಬೇಕಾಯಿತು. ಆದರೆ ಅನ್ಯನು ದೇವರು ಎಂಬುದಾಗಿ ಹೇಳ್ತಾನೆ. ಆಶ್ಚರ್ಯ. ಸರಿ ಇರಲಿ. 2ನೇ ಪೂರ್ವಕಾಲ ವೃತ್ತಾಂತ 35ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 35. Moreover, Josiah kept a Passover unto the Lord in Jerusalem, and they killed the Passover on the 14th day of the first month.
And he set the priests in their charges, and encouraged them to the service of the house of the Lord, and said unto the Levites, that taught all Israel, which were holy unto the Lord, Put the holy ark in the house which Solomon the son of David, king of Israel, did build. It shall not be a burden upon your shoulders. Serve now the Lord your God and his people Israel. And prepare yourselves by the houses of your fathers after your courses, according to the writing of David king of Israel, and according to the writing of Solomon his son. And stand in the holy place according to the divisions of the families of the fathers of your brethren the people, and after the division of the families of the Levites. So kill the Passover, and sanctify yourselves, and prepare your brethren, that they may do according to the word of the Lord by the hand of Moses. And Josiah gave to the people of the flock lambs and kids, all for the Passover offerings, for all that were present, to the number of 30,000 and 3,000 bullocks. These were of the king's substance. And his princes gave willingly unto the people, to the priests, and to the Levites. Hilkiah and Zechariah and Jehiel, rulers of the house of God, gave unto the priests for the Passover offerings 2,600 small cattle, and 300 oxen. Conaniah also, and Shemaiah, and Nethaniel, his brethren, and Hashabiah, and Jael, and Jozabad, chief of the Levites, gave unto the Levites for Passover offerings 5,000 small cattle, and 500 oxen. So the service was prepared, and the priests stood in their place, and the Levites in their courses, according to the king's commandment. And they killed the Passover, and the priests sprinkled the blood from their hands, and the Levites flayed them. And they removed the burnt offerings, that they might give according to the divisions of the families of the people, to offer unto the Lord, as it is written in the book of Moses. And so did they with the oxen. And they roasted the Passover with fire according to the ordinance. But the other holy offerings sod they in pots, and in cauldrons, and in pans, and divided them speedily among all the people. And afterward they made ready for themselves and for the priests, because the priests the sons of Aaron were busied in offering of burnt offerings, and the fat until night. Therefore the Levites prepared for themselves, and for the priests the sons of Aaron. And the singers, the sons of Asaph, were in their place, according to the commandment of David, and Asaph and Heman, and Jeduthun the king's seer, and the porters waited in every gate. They might not depart from their service, for their brethren the Levites prepared for them. So all the service of the Lord was prepared the same day, to keep the Passover, and to offer burnt offerings upon the altar of the Lord, according to the commandment of King Josiah. And the children of Israel that were present kept the Passover at that time, and the feast of unleavened bread 7 days. And there was no Passover like to that kept in Israel from the days of Samuel the prophet. Neither did all the kings of Israel keep such a Passover as Josiah kept, and the priests, and the Levites, and all Judah and Israel that were present, and the inhabitants of Jerusalem. In the 18th year of the reign of Josiah was the Passover kept. After all this, when Josiah had prepared the temple, Necho, king of Egypt, came up to fight against Carchemish by Euphrates, and Josiah went out against him. But he sent ambassadors to him, saying, What have I to do with thee, thou king of Judah? I come not against thee this day, but against the house wherewith I have war. For God commanded me to make haste. Forbear thee from meddling with God, who is with me, that he destroy thee not. Nevertheless Josiah would not turn his face from him, but disguised himself, that he might fight with him, and hearkened not unto the words of Necho from the mouth of God, and came to fight in the valley of Megiddo. And the archers shot at King Josiah, and the king said to his servants, Have me away, for I am sore wounded. His servants therefore took him out of that chariot, and put him in the second chariot that he had. And they brought him to Jerusalem, and he died, and was buried in one of the sepulchres of his fathers. And all Judah and Jerusalem mourned for Josiah, and Jeremiah lamented for Josiah, and all the singing men and the singing women spake of Josiah in their lamentations to this day, and made them an ordinance in Israel, and behold, they are written in the lamentations. Now the rest of the acts of Josiah, and his goodness according to that which was written in the law of the Lord, and his deeds first and last, behold, they are written in the book of the kings of Israel and Judah.